ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಬಹಳ ಜನರ ಒಂದು ಕಮೆಂಟ್ ಜೊತೆಗೆ ಈ ಒಂದು ಸಮಸ್ಯೆ ಎಲ್ಲರಿಗೂ ಅಲ್ಲ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಒಂದು ದಾಖಲೆಯನ್ನ ಪಡೆಯುತ್ತಿರುವಾಗ ಈ ಒಂದು ಸಮಸ್ಯೆ ಬರ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ಡೆಮೋ ಅಥೆಂಟಿಕೇಶನ್ ಫೇಲ್ಡ್ ಆರ್ ಸರ್ವರ್ ಈಸ್ ನಾಟ್ ರೆಸ್ಪಾಂಡಿಂಗ್, ಟ್ರೈ ಅಗೇನ್ ಅಂತೇಳಿ ಬರ್ತಾ ಇದೆ. ಸೊ ಈ ತರ ಒಂದು ಏರರ್ ಬರ್ಲಿಕ್ಕೆ ಕಾರಣ ಏನು, ಈ ಸಮಸ್ಯೆ ಯಾಕೆ ಬರ್ತಾ ಇದೆ, ಈ ಸಮಸ್ಯೆಗೆ ಪರಿಹಾರ ಏನು, ಒಂದ್ ವೇಳೆ ಈ ಒಂದು ದಾಖಲಾತಿಗಳು ನಿಮ್ಗೆ ಬಹಳ ಅರ್ಜೆಂಟ್ ಇದ್ರೆ ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ಸಹಿತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈ 4 ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ವೀಕ್ಷಕರೇ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳಿಗೆ ಅರ್ಜಿಯನ್ನ ಸಲ್ಲಿಸುವಾಗ ಈ ಒಂದು ಡೆಮೋ ಅಥೆಂಟಿಫಿಕೇಶನ್ ಫೇಲ್ಡ್ ಆರ್ ಸರ್ವರ್ ಈಸ್ ನಾಟ್ ರೆಸ್ಪಾಂಡಿಂಗ್, ಟ್ರೈ ಅಗೇನ್ ಅಂತೇಳಿ ಬರ್ತಾ ಇದೆ. ಸೊ ಈ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ಅಂತ ಅನ್ನೋದನ್ನ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಇದಕ್ಕೆ ಕಾರಣ ಏನು ಅಂತಂದ್ರೆ, ಮೊದಲನೇದಾಗಿ ಮಕ್ಕಳು ಸಣ್ಣಂದ್ರಿದ್ದಾಗ ಆಧಾರ್ ಕಾರ್ಡ್ ಅನ್ನ ಮಾಡಿಸಿರ್ತೀರಾ. ಆ ಒಂದು ಆಧಾರ್ ಕಾರ್ಡ್ ಮಾಡಿಸೋ ಸಮಯದಲ್ಲಿ ಮಕ್ಕಳ ಐರಿಸ್ ಸ್ಕ್ಯಾನ್ ಆಗಿರೋದಿಲ್ಲ, ನಂತರ ಬಯೋಮೆಟ್ರಿಕ್ ಆಗಿರೋದಿಲ್ಲ, ಬರೀ ಬರ್ತ್ ಸರ್ಟಿಫಿಕೇಟ್ ಮೇಲೆ ಈ ಒಂದು ಆಧಾರ್ ಕಾರ್ಡು ಆಗಿರುತ್ತೆ. ಸೊ ಈ ಕಾರಣದಿಂದ ನಿಮ್ಗೆ ಈ ಎರರ್ ಬರ್ತಾ ಇರುತ್ತೆ. ಎರಡನೇದಾಗಿ ಈ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂತಂದ್ರೆ, ಮಕ್ಕಳಿಗೆ ನೀವು ಅಂಗನವಾಡಿ ಕಲಿಸ್ತಾ ಇರ್ತೀರಾ. ಅಂಗನವಾಡಿಯಲ್ಲಿ ಮುಗಿಸ್ಕೊಂಡ್ಬಿಟ್ಟು ಅವರು ಮುಂದಿನ ತರಗತಿಯ ವ್ಯಾಸಂಗಕ್ಕೆ ಒಂದು ದಾಖಲೆಯನ್ನ ಮಾಡ್ಕೊಳ್ಳಿಕ್ಕೆ ಹೋದಾಗ ಆಧಾರ್ ಕಾರ್ಡ್ ಅನ್ನ ಕೊಟ್ಟಿರ್ತೀರಾ. ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಹೆಸರಾಗಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ಲಿಂಗ ಆಗಿರ್ಬೋದು, ಇದನ್ನ ಎಂಟರ್ ಮಾಡುವಾಗ ಅಥವಾ ನೋಂದಣಿ ಮಾಡಿಕೊಳ್ತಿರುವಾಗ ಅವರಿಂದ ಏನಾದ್ರೂ ಗೊತ್ತಿದ್ದು ಗೊತ್ತಿಲ್ಲದೇನೋ ಎಂಟ್ರಿ ಮಾಡುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಒಂದಿದ್ದಲ್ಲಿ 2, 2 ಇದ್ದಲ್ಲಿ 4, ಈ ತರ ಏನೋ ಒಂದು ಸಮಸ್ಯೆ ಆದಾಗ ಈ ತರ ಒಂದು ಸಮಸ್ಯೆ ಆಗತ್ತೆ. ಆ ದಾಖಲೆಗಳು PC ಆಗಿರ್ಬೋದು ಅಥವಾ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಈ ಒಂದು ದಾಖಲೆಗಳಲ್ಲಿ ನಿಮ್ಮ ಒಂದು ಮಾಹಿತಿ ತಪ್ಪಾಗಿದ್ರೆ ಈ ತರ ಒಂದು ಸಮಸ್ಯೆ ಬರುತ್ತೆ. ಬಹಳ ಮುಖ್ಯವಾಗಿ ಇರುವಂತ ಒಂದು ಮಾಹಿತಿ ಇದು. ಮೂರನೇದಾಗಿ ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ನಿಮ್ಮ ತಾಲೂಕಿನಲ್ಲಿ ಇರುವಂತ ತಹಸೀಲ್ದಾರರಿಗೆ ಅವರ ಒಂದು ಕಾರ್ಯಾಲಯಕ್ಕೆ ನೀವು ಒಂದು ಲೆಟರ್ ಅನ್ನ ಬರಿಬೇಕಾಗತ್ತೆ. ಜೊತೆಗೆ 20 ರೂಪಾಯಿದು ಈ ಸ್ಟ್ಯಾಂಪಿನ ಒಂದು ಕೋರ್ಟ್ ಅಫಿಡವಿಟ್ ಮಾಡಿಸ್ಬೇಕಾಗತ್ತೆ. ಸೊ ಅದರ ಒಂದು ಫಾರ್ಮೆಟ್ ಅನ್ನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಆ ಒಂದು ಲೆಟರ್ ನಲ್ಲಿ ನೀವು ಏನೆಲ್ಲ ಇನ್ಫಾರ್ಮೇಶನ್ ನ ಮೆನ್ಷನ್ ಮಾಡ್ಬೇಕಾಗತ್ತೆ, ಯಾರ ಹೆಸರ ಮೇಲೆ ನೀವು ಆ ಒಂದು ಲೆಟರ್ ನ ಬರಿಬೇಕಾಗತ್ತೆ, ಯಾರ ಹೆಸರ ಮೇಲೆ ಕೋರ್ಟ್ ಅಫಿಡವಿಟ್ ಬಾಂಡ್ ಅನ್ನ ನೀವು ಮಾಡಿಸ್ಬೇಕಾಗತ್ತೆ, ನೋಟ್ರಿಯನ್ನ ಮಾಡಿಸ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಒಂದು ಫಾರ್ಮೆಟ್ ಅನ್ನ ಕೂಡ ತೋರಿಸ್ತೇನೆ. ಅದನ್ನ ನೋಡ್ಬಿಟ್ಟು ನೀವು, ಸೊ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಸೊ ನಾನು ನಿಮ್ಗೆ ತೋರಿಸ್ತೇನೆ. ಆ ಒಂದು ಫಾರ್ಮೆಟ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ ನಿಮ್ಗೆ. ಆ ಒಂದು ಫಾರ್ಮೆಟ್ ನಲ್ಲಿ ನಾನು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ಹೈಡ್ ಮಾಡಿದ್ದೇನೆ. ಸೊ ಅದೇನಪ್ಪಾ ಅಂತಂದ್ರೆ, ತಂದೆ ಹೆಸರಾಗಿರ್ಬೋದು, ಮಗಳ ಹೆಸರಾಗಿರ್ಬೋದು, ಅದನ್ನ ಹೈಡ್ ಮಾಡಿದ್ದೇನೆ. ಯಾಕೆಂದ್ರೆ ಇದು ಯೂಟ್ಯೂಬಿನ ಒಂದು ಪಾಲಿಸಿ. ಸೊ ಅದಕ್ಕಾಗಿ ಅದನ್ನ ಹೈಡ್ ಮಾಡಿದ್ದೇನೆ. ಫಾರ್ಮೆಟ್ ಅನ್ನ ನೀವು ನೋಡ್ಕೊಳ್ಳಿ, ಅದೇ ತರ ಮೆನ್ಷನ್ ಮಾಡಿ ನಿಮ್ಮ ಒಂದು ಇನ್ಫಾರ್ಮೇಶನ್ ಅನ್ನ. ಸೊ ನಿಮ್ಗೆ ಏನಾದ್ರೂ ಗೊತ್ತಾಗದೇ ಇದ್ರೆ ಕಮೆಂಟ್ ಮಾಡಿ. ಕೊನೆಯದಾಗಿ ನಿಮ್ಗೆ ಈ ಒಂದು ಜಾತಿ ಆದಾಯ ಪ್ರಮಾಣ ಪತ್ರಗಳ ಬಹಳ ಅರ್ಜೆಂಟ್ ಇತ್ತಂದ್ರೆ, ಅವಶ್ಯಕತೆ ಇತ್ತು ಅಂತಂದ್ರೆ, ಈ ಒಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನ ನೀವು ಕನ್ನಡದಲ್ಲಿ ಹಾಕೋದ್ಕಿಂತ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಹಾಕಿ. ಸೊ ಇದು ಅರ್ಜಿ ಸಲ್ಲಿಕೆ ಆಗುತ್ತೆ, ಅಪ್ರೂವಲ್ ಆಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಒಂದ್ ವೇಳೆ ಅದು ಕೂಡ ರಿಜೆಕ್ಟ್ ಆಯ್ತು ಅಂತಂದ್ರೆ, ನಾನು ಹೇಳಿರೋ ಹಾಗೆ ನೀವು ಲೆಟರ್ ಬರಿಬೇಕಾಗತ್ತೆ ತಹಸೀಲ್ದಾರ್ ಕಾರ್ಯಾಲಯಕ್ಕೆ, ನಂತರ ಕೋರ್ಟ್ ಅಫಿಡವಿಟ್ ಮಾಡಿಸ್ಬೇಕಾಗತ್ತೆ. ಇದನ್ನ ಮಾಡಿಸಿದ ನಂತರ ನೀವು ಅರ್ಜಿ ಸಲ್ಲಿಸಿರುವಂತ ಒಂದು ಅಕ್ನಾಲೇಜ್ಮೆಂಟ್, ವಿದ್ಯಾರ್ಥಿಯ ಒಂದು ದಾಖಲೆಗಳು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ತಂದೆಯ ಆಧಾರ್ ಕಾರ್ಡು, ತಾಯಿಯ ಆಧಾರ್ ಕಾರ್ಡು, ಇದೆಲ್ಲ ಹಾಕಿಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಇನ್ನೊಂದ್ಸತಿ ತಹಸೀಲ್ದಾರ್ ಆಫೀಸ್ ನಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬಹುದು. ಸಲ್ಲಿಸಿದ ನಂತರ ಅಲ್ಲಿ ನಿಮ್ಗೆ ಒಂದೇ ದಿನದಲ್ಲಿ ಅಪ್ರೂವಲ್ ಕೂಡ ಸಿಗುತ್ತೆ. ಸೊ ಅವಾಗ ನೀವು ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಪಡ್ಕೊಂಡ್ಬಿಟ್ಟು ಉಪಯೋಗ ಮಾಡ್ಕೋಬಹುದು. ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ನಿಮ್ಗೆ ಲೆಟರ್ ಬಗ್ಗೆ ಅಥವಾ ಕೋರ್ಟ್ ಅಫಿಡವಿಟ್ ಬಗ್ಗೆ ಏನಾದ್ರೂ ಡೌಟ್ ಇತ್ತಂತಂದ್ರೆ ಕಮೆಂಟ್ ಮಾಡಿ. ಆ ಒಂದು ವಿಷಯದ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.